ನಮಸ್ತೆ, ವೆಲ್ಕಮ್ ಟು ಗೀಚು ಚಾವಡಿ. ನಮ್ಮ ಆಪ್ತರ ಹುಟ್ಟುಹಬ್ಬ, ಆ್ಯನಿವರ್ಸರಿ ಅಥವಾ ಈ ರೀತಿಯ ಒಕೇಶನ್ಸಲ್ಲಿ ನಾವೇನಾದರೂ ಗಿಫ್ಟ್ ಕೊಡ್ತೇವೆ ಅಲ್ವಾ? ಆ ಗಿಫ್ಟ್ ಜೊತೆಗೆ ಒಂದು ಚೆನ್ನಾದ ಗ್ರೀಟಿಂಗ್ ಕಾರ್ಡನ್ನು ನಾವೇ ಕೈಯಾರೆ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಒಂದು ರೀತಿಯ ಗ್ರೀಟಿಂಗ್ ಕಾರ್ಡ್ ಮಾಡೋದು ಹೇಗೆ ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ, ನೋಡೋಣ. ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್, ಇದು ಪೇಪರನ್ನು ಕಟ್ ಮಾಡಲಿಕ್ಕೆ ಇರುವಂಥದ್ದು. ಈ ರೀತಿದು ಇಲ್ಲ ಅಂದ ಪಕ್ಷದಲ್ಲಿ ನೀವು ಪೇಪರ್ ನೈಫನ್ನು ಉಪಯೋಗಿಸ್ಬೋದು. ಇದೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಡೆಕೋರೇಟಿವ್ ಪರ್ಪಸ್ಗೋಸ್ಕರ ಉಪಯೋಗಿಸ್ತಾ ಇದ್ದೇನೆ. ಇದು ಅರ್ಧ ಕಟ್ಟಾಗಿರುವಂತಹ ಪರ್ಲ್. ಹೊರಗಡೆ ಶಾಪಲ್ಲಿ ಇದು ಸಿಗ್ತದೆ. ಈ ರೀತಿಯ ಪರ್ಲ್ ನಿಮ್ಮ ಕೈಲಿಲ್ಲ ಅಂದರೆ ಪರವಾಗಿಲ್ಲ, ನೀವು ಬೇರೆ ಯಾವುದೇ ಡೆಕೋರೇಟಿವ್ ಐಟಮನ್ನು ಉಪಯೋಗಿಸ್ಬೋದು, ಅಥವಾ ಇದು ಇಲ್ಲದೆ ಹೋದರೂ ಕೂಡ ಏನೂ ತೊಂದರೆ ಇಲ್ಲ. ಇದ್ರೆ ಉಪಯೋಗಿಸಿ, ಚೆನ್ನಾಗಿರುತ್ತೆ. ಇದು ಮೆಟಾಲಿಕ್ ಬ್ರಷ್ ಪೆನ್ಸ್. ಇದು ಕೂಡ ಮೆಟಾಲಿಕ್ ಬ್ರಷ್ ಪೆನ್ ಉಪಯೋಗಿಸ್ಲೇಬೇಕಂತಿಲ್ಲ. ನಿಮ್ಮ ಹತ್ರ ಕಲರ್ಡ್ ಪೆನ್ ಇದ್ರೆ ಅದು ಕೂಡ ಉಪಯೋಗಿಸ್ಬೋದು. ಆನಂತರ ಇದು ಗ್ಲೂ, ಎರಡು ರೀತಿಯ ಕಲರ್ಡ್ ಶೀಟ್ಸ್. ಈ ಶೀಟ್ ಸ್ವಲ್ಪ ತೆಳ್ಳಗಿದೆ, ಈ ಶೀಟು ದಪ್ಪಗಿರುವಂಥದ್ದು. ಇದು 30 by 22.5 ಸೆಂಟಿಮೀಟರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ 30 ಸೆಂಟಿಮೀಟರ್ ಇದೆ, ಇದು 22.5 ಸೆಂಟಿಮೀಟರ್. ಈ ಪೇಪರ್ ಈ ರೆಡ್ ಪೇಪರ್ಗಿಂತ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿಯಾಗಿ ಒಂದು ಅರ್ಧ ಸೆಂಟಿಮೀಟರ್ ಕಡಿಮೆ ಇದೆ. ಹೀಗೆ ಹಾರಿಜಾಂಟಲ್ ಆಗಿರುವಂಥದ್ದು ಅದು 1 ಸೆಂಟಿಮೀಟರ್ ಕಡಿಮೆಯಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂದರೆ ಇದು ಈ ರೀತಿ ನೀವು ಫೋಲ್ಡ್ ಮಾಡುವಾಗ ಈ ಒಳಗಿನ ಶೀಟ್ಸು ಹೊರಗೆ ಬರಬಾರ್ದು. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಒಳಗಿನ ಶೀಟನ್ನು ಹೊರಗಿನ ಶೀಟ್ಗಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಇದನ್ನು ಅರ್ಧ ಮಾಡಿ ಮಡ್ಚ್ಕೊಳ್ಬೇಕು. ಈ ರೀತಿ ಇದನ್ನು ಅಷ್ಟೇ ನೀವು ನಿಮಗಿಷ್ಟ ಇರುವಂತಹ ಕಲರಿನ ಪೇಪರನ್ನು ಚೂಸ್ ಮಾಡ್ಕೊಳ್ಬಹುದು. ಈ ರೀತಿ ಬರುತ್ತೆ. ಈಗ ನಾವು ಇದರಲ್ಲಿ ಒಂದು ಹೋಲ್ ಮಾಡಬೇಕು, ಒಂದು ಸರ್ಕಲ್ ಶೇಪಲ್ಲಿ ಹೋಲ್ ಮಾಡಬೇಕು. ಈ ಪೇಪರಿನ ಮಿಡ್ ಪಾಯಿಂಟನ್ನು ಗುರುತು ಮಾಡ್ಕೊಳ್ಳಿ. ಆನಂತರ ಒಂದು ಸರ್ಕಲ್ ಹಾಕಬೇಕು. ನಿಮಗೆ ಯಾವ ಅಳತೆಯಲ್ಲಿ ಬೇಕು ಅಂತ ಅನಿಸುತ್ತೋ ಅಷ್ಟು ದೊಡ್ಡ ಸರ್ಕಲ್ ಹಾಕ್ಕೊಳ್ಬೋದು. ಇನ್ನು ಇದನ್ನು ಕಟ್ ಮಾಡ್ಕೊಳ್ಳೋದು. ಪೇಪರ್ ನೈಫ್ ಇದ್ದರೆ ಪೇಪರ್ ನೈಫಲ್ಲಿ ಕಟ್ ಮಾಡ್ಕೊಳ್ಬೋದು.